welcome back to the Vidya Shakti Maths online class, and I also welcome to the all teachers who have attended the today's session. Okay, so ಇವತ್ತು ನಾವು ಯಾವುದನ್ನ ಹೇಳ್ತಾ ಇದ್ವಿ ಲಾಸ್ಟ್ ಕ್ಲಾಸ್. I have started the topic by name algebraic expressions and identities. ಹೌದಾ, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಥವಾ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಅನ್ನೋ ಒಂದು ಲಾಸ್ಟ್ ಕ್ಲಾಸ್ ಒಳಗ ಆ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಅನ್ನ ನೋಡೋಣಂತ. ಓಕೆ, ಸೊ ಹಾಗಾದ್ರೆ ಯಾವ್ದು ಹೇಳ್ರಿ? ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಓಕೆ, algebraic expression. ಬೆಟ್ಟದೂರ್ ಸ್ಕೂಲ್ ಇಂದ ಎಲ್ಲರಿಗೂ ಗುಡ್ ಈವ್ನಿಂಗ್. ಓಕೆ, ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಅಷ್ಟ ಬರೀತೀನಿ, ಐಡೆಂಟಿಟೀಸ್ ಬರೆಯುವುದಿಲ್ಲ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಒಳಗೆ ನಾನು ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ತಿದ್ದೆ. ದಟ್ ಎಕ್ಸರ್ಸೈಸ್ 8.1. ಓಕೆ, ಸೊ ಎಕ್ಸರ್ಸೈಸ್, ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದಟ್ ಕ್ಲಾಸ್. ಎಕ್ಸರ್ಸೈಸ್ 8.1. okay, so in this exercise I have already solved first main 2 problems. okay, 2 not 3. okay, so 3 problems ಗಳನ್ನ ಸಾಲ್ವ್ ಮಾಡಿದ್ದೆ. ಲಾಸ್ಟ್ ಪ್ರಾಬ್ಲಮ್ ಮುಂದಿತ್ತು, ಅದನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ಫೋರ್ತ್ ಒನ್, ಫಸ್ಟ್ ಮೇನ್ ಒಳಗ ಫೋರ್ತ್ ಏನಿದೆ? ಆಡ್ ದ ಫಾಲೋವಿಂಗ್ ಅಂದ್ರೆ ಈಗ ಏನ್ ಮಾಡ್ಬೇಕು ನಾವು? ಆಡ್ ದ ಫಾಲೋವಿಂಗ್ ಅಂತ ಇದೆ. ಓಕೆ, ಸೊ ಫಸ್ಟ್ ಐ ಕ್ಯಾನ್ ರೈಟ್ ದ ಕ್ವಶನ್ ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್. ಇದನ್ನ ಸ್ವಲ್ಪ ನಾನು ಲಾಸ್ಟ್ ಮೊಮೆಂಟಿಗೆ ಸಾಲ್ವ್ ಮಾಡ್ತಾ ಇದ್ದೆ, ಹಾಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ನೆಕ್ಸ್ಟ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ 2lm. okay, next plus 2mn plus 2nl ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಿದೆ ಅಂತ ಫಸ್ಟ್ ಏನ್ ಮಾಡೋದು? ಇಲ್ಲಿ ಏನಾಗಿದೆ? ಕಾಮಾ ಕೊಟ್ಟಿದ್ದಾರೆ, ಬಟ್ ಅವ್ರು ಆಡ್ ದ ಫಾಲೋವಿಂಗ್ ಅಂದಾಗ ನಾವ್ ಇಲ್ಲೆಲ್ಲ ಏನ್ ಮಾಡ್ಬೇಕು? ಎಡಿಷನ್ ಸಿಂಬಾಲ್ ಅನ್ನ ಹಾಕ್ಬೇಕು. ಓಕೆ, ಸೊ ಹಾಗಾಗಿ ನೋಡ್ರಿ, ಇಲ್ಲಿ ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್. ಓಕೆ, ಪ್ಲಸ್ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ನನ್ನ ಮಾರ್ಕು. ಇಲ್ಲಿ ಯಾವುದೇ ಸಿಂಬಾಲ್ ಇಲ್ಲ, ಬಟ್ ಅವರಲ್ಲಿ ಆಡ್ ಅಂದಿರೋದ್ರಿಂದ ನಾನು ಅಡಿಷನ್ ಸಿಂಬಾಲ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಓಕೆ, ಇದು ಮುಗೀತು. ನೆಕ್ಸ್ಟ್ ಈಗ ಇಲ್ಲಿ ಬರೋಣ. ಓಕೆ, ಸೊ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಈಗ ಮತ್ತೆ ಇಲ್ಲಿ ಬಂದ್ವಿ. ಈಗ 2lm ಪ್ಲಸ್ 2mn ಪ್ಲಸ್ 2nl ಅಂತ ಇದೆ. ಓಕೆ, ಸೊ ಇವಾಗ ಏನಾಯ್ತಿದ್ದು? ಎಲ್ಲವನ್ನ ಅಡಿಷನ್ ಸಿಂಬಾಲ್ ಹಾಕಿ ಮಾಡಿದ್ವಿ ನಾವು. ಓಕೆ, ಸೊ ಅಲ್ಲಿ ನಂಗ ಒಂದ್ ಸ್ಕೂಲಿಂದ ಮಕ್ಕಳ ವಿಡಿಯೋ ಕಾಣಿಸ್ತಿದೆ, ಹಾಗಾಗಿ ನಾನು ಸ್ಲೋ ಆಗಿ ಬರೀತ್. ನಿಮ್ಗೆ ಏನಾದ್ರು ಫಾಸ್ಟ್ ಅನ್ಸಿದ್ರೆ ನಂಗೆ ಸ್ವಲ್ಪ ಮೆಸೇಜ್ ಮಾಡ್ರಿ, ನಾ ಮತ್ತೆ ಸ್ಲೋ ಹೇಳ್ತೀನಿ. ಓಕೆ, ಸೊ ಯಾಕಂದ್ರೆ ಇದು ಬಹಳ ಇಲ್ಲಿ ಸಂಖ್ಯೆಗಳು ಇರೋದ್ರಿಂದ ನಿಮ್ಗೆ ಯಾವ್ದು ಬರದೆ ಯಾವ್ದು ಬಿಟ್ಟೆ ಅಂತ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಹಾಗಾಗಿ ಸ್ವಲ್ಪ ಸ್ಲೋ, ಲೇಟ್ ಆದ್ರೂ ಚಿಂತೆ ಇಲ್ಲ, ಸ್ಲೋ ಆಗಿ ಬರ್ಕೋರಿ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲೊಂದು ಎಲ್ ಸ್ಕ್ವೇರ್ ಇದೆ, ಇಲ್ಲೊಂದು ಎಲ್ ಸ್ಕ್ವೇರ್ ಇದೆ. ಎಷ್ಟಾಯ್ತು? ಇಲ್ಲೇ ಏನು ಇಲ್ಲ ಅಂದ್ರೆ ಇದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಏನಿರ್ತೈತಿ? ಸಂಖ್ಯಾ ಸಹಗುಣಕ. ನಾ ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೆ ಕೋಎಫಿಷಿಯಂಟ್ ಇಲ್ಲಿ ಏನು ಇಲ್ಲ ಅಂದ್ರೆ ನಮ್ಗೆ ಇಲ್ಲಿ ಏನಿರ್ತೈತಿ? 1 ಇರ್ತೈತಿ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಕೂಡ 1 ಇದೆ. ಹಾಗಾಗಿ 1l ಸ್ಕ್ವೇರ್ ಪ್ಲಸ್ 1l ಸ್ಕ್ವೇರ್ ಹೌ ಮಚ್? 2l ಸ್ಕ್ವೇರ್. ಓಕೆ, ನೆಕ್ಸ್ಟ್ ಪ್ಲಸ್ m ಸ್ಕ್ವೇರ್ ಪ್ಲಸ್ m ಸ್ಕ್ವೇರ್. m square plus m square is 2m square. okay, plus n square plus n square. n square plus n square is, sorry, n square plus n square is 2n square. 2n square ಅಂತ ಆಯ್ತು. ಓಕೆ, ಸೊ ಇಲ್ಲಿ ನೋಡ್ರಿ 2lm ಇದೆ, 2mn ಇದೆ, 2nl ಇದೆ. ಇದನ್ನ ಆಡ್ ಮಾಡಬಹುದಾ? ನಾವು ಆಡ್ ಮಾಡಬಹುದಾ?
ಇದು ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ, ಬಿಕಾಸ್ ದೀಸ್ ಆರ್ ದ ಅನ್ಲೈಕ್ ಟರ್ಮ್ಸ್. ಓಕೆ, ಸೊ ಇಲ್ಲಿ ಏನಾಗತ್ತೆ, ನಮ್ಗೆ ಇಲ್ಲಿ ಅನ್ಲೈಕ್ ಟರ್ಮ್ಸ್ ಗಳು ಇರೋದ್ರಿಂದ ಇದನ್ನ ಆಸ್ ಇಟ್ ಈಸ್ ಇರ್ಬೇಕು, ನಮಗೆ ಇಲ್ಲಿ ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಪ್ಲಸ್ 2lm ಆಸ್ ಇಟ್ ಈಸ್ ಅಂಡ್ ಪ್ಲಸ್ 2mn ಅಂಡ್ ಅಗೇನ್ 2nl ಅಂತ ಆಯ್ತು. ಓಕೆ, ಸೊ ಮತ್ತೊಂದ್ಸಲ ಇದನ್ನೆಲ್ಲವನ್ನ ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ಯಾವ ಮತ್ತೆ ನಾವು ಅಗೇನ್ ಆಡ್ ಮಾಡ್ಲಿಕ್ಕೆ ಬರ್ತಿತ್ತೇನೋ, ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗತ್ತೆ ಹೇಳ್ರಿ, ಎಲ್ಲವೂ ಕೂಡ ಇವೇನಾಗಿದಾವು ಅನ್ಲೈಕ್ ಟರ್ಮ್ಸ್ ಅದಾವು. ಇವೆಲ್ಲ ಎಲ್ಲಿ ಅಪ್ಲೈ ಆಗ್ತಾವ ಅಂದ್ರೆ ಓನ್ಲಿ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಷ್ಟೇ ನಾವು ಲೈಕ್ ಟರ್ಮ್ಸ್ ಮತ್ತೆ ಅನ್ಲೈಕ್ ಟರ್ಮ್ಸ್ ಗಳಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಬಟ್ ನೀವು ಈಗ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಹೋದ್ರೆ ಅಲ್ಲಿರೋ ಮೆಥಡ್ಸ್ ಬೇರೆ ಇದಾವೆ. ಓಕೆ, ಸೊ ಹಾಗಾಗಿ ಇವೆಲ್ಲ ನಮಗೆ ಏನಾದ್ರು ಹೇಳ್ರಿ ಅನ್ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಇವನ್ ಅಗೇನ್ ನನಗೆ ಮತ್ತೆ ಆಡ್ ಮಾಡ್ಲಿಕ್ಕೆ ಬರುದಿಲ್ಲ. ಬಟ್ ಇಲ್ಲಿ ಏನಾಗಿದೆ, ಒಂದು ಕಾಮನ್ ನಂಬರ್ ಇದೆ. ಹೌದಾ, ಇಲ್ಲಿ ಎಲ್ಲಾ ಕಡೆ ಕಾಮನ್ ಆಗಿ ಒಂದು ನಂಬರ್ ಇದೆ. ಯಾವ್ದಿದೆ ಅದು? 2 ಇದೆ. ಓಕೆ, ಸೊ ಇಲ್ಲಿ ಕೂಡ 2 2 2 ಅದನ್ನೆಲ್ಲವನ್ನ ಕಾಮನ್ ಆಗಿ ಹೊರಗೆ ತೆಗೆದು ಜಸ್ಟ್ ಸಮ್ ಟೈಮ್ ನಿಮ್ಗೆ ನೋಡ್ರಿ, ಇದು ಈ ಸ್ಟೆಪ್ ಅನ್ನ ನಿಮ್ಗೆ ಮಾಡ್ಲೇಬೇಕಂತಿಲ್ಲ. ಸಮ್ ಟೈಮ್ ನಿಮ್ಗೆ ಅದು ಆದ್ರೆ ಅಂದ್ರೆ ಒಂದು ಸಮ್ ಟೈಮ್ ನಿಮ್ಗೆ ಎಕ್ಸಾಮ್ ಒಳಗಿರ್ಬಹುದು, ಅಥವಾ ನೀವ್ ಈಗ ಮಾಡುವಾಗ ನಿಮ್ಗದು ಹೊಳೆದಿರುವುದಿಲ್ಲ. ಓಕೆ, ನೀವ್ ಇಲ್ಲಿಗೆ ಇಟ್ರು ಓಕೆ, ಬಟ್ ಅದು ಸ್ವಲ್ಪ ಇನ್ನೂ ನೀಟಾಗಿ ಕಾಣ್ಬೇಕು, ಎಫೆಕ್ಟಿವ್ ಆಗ್ಬೇಕು ಅಂದ್ರೆ ಇವನ್ನೆಲ್ಲ ಸ್ವಲ್ಪ ರೂಢಿ ಮಾಡ್ಕೋಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ಏನು 2 ಅನ್ನೋದು ಕಾಮನ್ ಇತ್ತಲ್ಲ, ಆ 2 ಅನ್ನ ನಾನು ಹೊರಗೆ ತೆಗಿದ್ದೇನೆ. ಓಕೆ, ತೆಗದ್ಮೇಲೆ ಇಲ್ಲಿ ಏನಾಯ್ತು, 2 ಬಂತು, ಏನಾಯ್ತು ಎಲ್ ಸ್ಕ್ವೇರ್. ಓಕೆ, ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಏನಿಲ್ಲ, ಇಲ್ಲಿ ಇರುವಂತ 2 ಅನ್ನ ಓಕೆ ಸ್ಲೋಲಿ ಟೀಚ್ ಮ್ಯಾಮ್ ಅಂತ ಬರ್ತಾ ಇದೆ. ಓಕೆ ಓಕೆ, ಈಗ ಇಲ್ಲಿ ಏನಾಗಿದೆ, 2 ಅನ್ನ ಹೊರಗೆ ಕಾಮನ್ ಆಗಿ ಹೊರಗೆ ತೆಗ್ದಿವಿ. ಓಕೆ, ಸೊ ಇಲ್ಲಿ ಏನಾಯ್ತು, 2 ಹೊರಗೆ ಬಂತು. ಇಲ್ಲಿ 2 ಹೊರಗೆ ಹೋಯ್ತು ಅಂದ್ರೆ ಇಲ್ಲಿ ಏನ್ ಉಳಿತು ನಮ್ಗೆ ಇಲ್ಲಿ, ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಬ್ರಾಕೆಟ್ ಅನ್ನ ಹಾಕಿದ್ದೀನಿ. ಸೊ ಎಲ್ ಸ್ಕ್ವೇರ್. ಓಕೆ, ಮತ್ತೆ ಅಗೇನ್ 2 ಅಂತೂ ಹೊರಗಿದೆ, ಹಾಗಾಗಿ ಎಂ ಸ್ಕ್ವೇರ್ ಉಳಿತು, ಎನ್ ಸ್ಕ್ವೇರ್ ಉಳಿತು. ನೆಕ್ಸ್ಟ್ ಇಲ್ಲಿ ಕೂಡ ಮತ್ತೆ 2 ಹೋಗಿದೆ, ಎಲ್ ಎಂ ಉಳಿತು. ಓಕೆ, ಪ್ಲಸ್ ಎಂ ಎನ್ ಹೋಯ್ತು, ಸ್ಪೀಕ್ ಲೌಡ್ಲಿ. ಓಕೆ, ಎಂ ಎನ್. ಓಕೆ, ಸೊ ಇಲ್ಲಿ ಏನಾಯ್ತು, 2 ಹೊರಗೆ ಬಂತು, ಏನಾಯ್ತು ಎಂ ಎನ್ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಇದು ಎನ್ ಎಲ್ ಲಾಸ್ಟ್ ಉಳಿತು. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಕರೆಕ್ಟ್ ಆಯ್ತಾ? ಅರ್ಥ ಆಯ್ತಾ? ಓಕೆ, ಸೊ ಇಲ್ಲಿ ಏನಾಯ್ತು, ಹಾಗಾದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ? ನೀವೆಲ್ಲಾದ್ರೂ ನೋಟ್ ಡೌನ್ ಮಾಡ್ಕೋತಾ ಇದ್ದೀರಾ ಅನ್ಕೋತಿದ್ದೀರಿ. ಸೊ ಜಸ್ಟ್ ಇದೇನಿತ್ತು ಅದ್ ಬರ್ಕೋರಿ ಪ್ರಶ್ನೆ. ಅದಾದ್ಮೇಲೆ ಅದನ್ನ ಎಡಿಷನ್ ಸಿಂಬಾಲ್ ಅನ್ನ ಹಾಕಿ, ಅವರಲ್ಲಿ ಏನ್ ಮಾಡಿದಾರೆ, ಮೇಲ್ ಕ್ವಶನ್ ಕೊಟ್ಟಿರೋದು ನಮಗ ಆಡ್ ದ ಫಾಲೋವಿಂಗ್ ಅಂತ ಇದೆ. ಓಕೆ, ಸಮ್ ಟೈಮ್ ನಿಮ್ಗೆ ಏನಾಗ್ಬಿಡ್ತೈತಿ, ಇಲ್ಲಿ ಏನು ಸಿಂಬಾಲ್ ಕೊಟ್ಟಿಲ್ಲಲ್ಲ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನಮ್ಗಂತಂದ್ರ, ನಾವು ಮೊದ್ಲ ಎಡಿಷನ್ ಸಿಂಬಾಲ್ ಅನ್ನ ಹಾಕಿ ಈ ನೆಕ್ಸ್ಟ್ ಸ್ಟೆಪ್ ಅನ್ನ ಬರಿಬೇಕು. ಅದಾದ್ಮೇಲೆ ನಮ್ ನೆಕ್ಸ್ಟ್ ಸ್ಟೆಪ್ ಏನದಾವಂದ್ರ, ಲೈಕ್ ಟರ್ಮ್ಸ್ ಗಳು ಯಾವ್ಯಾವ ಇದಾವು, ಸಜಾತಿಯ ಪದಗಳು ಅಥವಾ ನಾವು ಲೈಕ್ ಟರ್ಮ್ಸ್ ಗಳು ಅಂತ ಕರಿತೀವಿ, ಅಥವಾ ಕನ್ನಡ ಒಳಗ ಸಜಾತಿಯ ಪದಗಳು ಅಂತ ಕರಿತೀವಿ. ಓಕೆ, ಸೊ ಆ ಸಜಾತಿಯ ಪದಗಳು ಅಥವಾ ಲೈಕ್ ಟರ್ಮ್ಸ್ ಯಾವ್ಯಾವ ಇದಾವ್ ಅವನ್ ಫಸ್ಟ್ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲೊಂದ್ ಎಲ್ ಸ್ಕ್ವೇರ್, ಇಲ್ಲಿ ಎಲ್ ಸ್ಕ್ವೇರ್ ಇರೋದ್ರಿಂದ ಏನಾಯ್ತದು, 2 ಎಲ್ ಸ್ಕ್ವೇರ್ ಆಯ್ತು. ಎಂ ಸ್ಕ್ವೇರ್ ಏನಾಯ್ತು, 2 ಎಂ ಸ್ಕ್ವೇರ್ ಆಯ್ತು. ಇಲ್ಲಿ ಎನ್ ಸ್ಕ್ವೇರ್ ಇಲ್ಲೇ ಇದೆ, ಹಾಗಾಗಿ 2 ಎನ್ ಸ್ಕ್ವೇರ್ ಆಯ್ತು. ಓಕೆ, ನೆಕ್ಸ್ಟ್ 2 ಎಲ್ ಎಂ 2 ಎಂ ಎನ್ 2 ಎನ್ ಎಲ್ ಆಸ್ ಇಟ್ ಈಸ್ ಇಟ್ವಿ. ಈಗ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರ, ಇಲ್ಲಿ ಇರೋದು ಎಲ್ಲ ಕಡೆ 2 ಇರೋದ್ರಿಂದ ಅದನ್ನ 2 ಒಂದು ಕಾಮನ್ ಆಗಿ ಹೊರಗೆ ತೆಗೆದು ಬರೆದ್ಬಿಟ್ರೆ ನಮ್ಮ ಇದು ಆನ್ಸರ್ ಕ್ಲಿಯರ್ ಆಯ್ತು. ಓಕೆ, ಕ್ಲಿಯರ್ ಆಯ್ತಾ? ಈಸಿ ಇದೆ, ಭಾರಿ ಈಸಿ ಟಾಪಿಕ್, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಬಟ್ ನಾವು ಆಡ್ ಮಾಡುವಾಗ ಸ್ವಲ್ಪ ಸ್ಲೋಲಿ ಆಗಿ ನಾವು ಮಾಡ್ಬೇಕು. ಓಕೆ, ಸೊ ಇವಾಗಾದ್ರೂ ನಿಮಗ ಸೈನ್ಸ್ ಮೇಡಮ್ ಹೇಳಿದ್ರು ಮೆಡಿಟೇಷನ್ ಮಾಡ್ರಿ ಅಂತೇಳಿ. ಮೆಡಿಟೇಷನ್ ಆಮೇಲೆ ನಮ್ಮ ಮೈಂಡ್ ಅನ್ನ, ಮೇನ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಗೆ ನಮ್ಮ ಮೈಂಡ್ ಫುಲ್ ಕೂಲ್ ಆಗಿರ್ಬೇಕು. ತಲೆ ಒಳಗೆ ಗಡ್ಬಡ್ ಇತ್ತು ಅಂದ್ರೆ ನಾವ್ ಯಾವುದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ, ನೀವು ಇನ್ನು ಬೇರೆ ಸಬ್ಜೆಕ್ಟ್ ಗೆ ಸ್ವಲ್ಪ ಆ ಕಡೆ ಈ ಕಡೆ ಲಕ್ಷ ಇದ್ರು ಒಂದಿಟ್ ಓಕೆ ಅನಿಸ್ತೈತಿ. ಬಟ್ ಮ್ಯಾಥ್ಸ್ ಒಳಗ್ ನೀವು ಒಂಚೂರ್ ಅಬ್ಸರ್ವ್ ಮಾಡ್ರಿ. ಹೌದಾ, ಅಲ್ಲಿ ಏನಾಗತ್ತ,
ಮೇಡಮ್ ಯಾರು ನಿಮ್ ಸರ್ ಅಥವಾ ಈಗ ನಾನು ಹೇಳುವಾಗ ನಿಮ್ಮ ಲಕ್ಷ್ಯ ಒಂಚೂರು ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ನಾನು ಯಾವ ಸ್ಟೆಪ್ ಬರದೆ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಫುಲ್ ಕಾಮ್ ಆಗಿ ಶಾಂತಾಗಿ ನಿಮ್ಮ ಮೈಂಡ್ ಅನ್ನ ಫುಲ್ ಖಾಲಿಯಾಗಿ ಸ್ವಲ್ಪ ಶಾಂತಾಗಿ ಕೂಡ್ಬೇಕು, ಅಂದಾಗ ಇದು ಮ್ಯಾಥ್ಸ್ ನಿಮ್ಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸಬ್ಟ್ರಾಕ್ಟ್. ಸೆಕೆಂಡ್ ಮೇನ್ ಕ್ವಶನ್ ಏನಿದೆ ಅಂದ್ರ, ನನ್ ವಾಯ್ಸ್ ಕೇಳಿಸ್ತಾ ಇಲ್ವಾ ನಿಮ್ಗೆ? ಓಕೆ ಮ್ಯಾಮ್ ಸ್ಪೀಕ್ ಲೌಡ್ಲಿ ಅಂತ ಮೆಸೇಜ್ ಬರ್ತಾ ಇದೆ. ಓಕೆ, ಸಬ್ಟ್ರಾಕ್ಟ್ ಹೌದಾ? ಸೊ ಏನಾಗಿದೆ ಸಬ್ಟ್ರಾಕ್ಟ್, ಇಲ್ಲಿ ಏನಾಗಿದೆ ಸೆಕೆಂಡ್ ಮೇನ್ ಒಳಗ ಫಸ್ಟ್ ಕ್ವಶನ್ ಏನಾಗಿದೆ ಅಂದ್ರ 4a minus 7ab plus 3b plus 12 ಹೌದಾ? ಫ್ರಾಮ್ ಏನಾಗಿದೆ 12a minus 9ab plus 5b minus 3 ಹೌದಾ? ಸೊ ಅಲ್ಲ ಏನಾಗಿದೆ ಅದರಿಂದ ಅದನ್ನ ಮೈನಸ್ ಮಾಡ್ರಿ. ಇವಾಗ ಏನಾಯ್ತು, ಇಷ್ಟೊತ್ತವರೆಗೂ ನಾವು ಎಡಿಷನ್ ರಿಲೇಟೆಡ್ ಇರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಬಟ್ ಇವಾಗ ಸಬ್ಟ್ರಾಕ್ಷನ್ ಇರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ, ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಅಲ್ಲಿ ಏನಾಗಿದೆ ಹಾಗಾದ್ರೆ ಥರ್ಡ್ ಕ್ವಶನ್ ನಾನು ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಸಾಲ್ವ್ ಮಾಡಿದ್ದೇನೆ. ಮೇ ಬಿ ನೀವು ಆ ಕ್ಲಾಸ್ ಅಟೆಂಡ್ ಆಗಿಲ್ಲ ಅನಿಸ್ತೈತಿ. ಓಕೆ, ಸೊ ನೀವು ಟ್ರೈ ಮಾಡ್ರಿ, ನಾನು ಮತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಓಕೆ, ನಾಯ್ಕ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡಿದ್ದೆ, ಇದು ಲಾಸ್ಟ್ ಫೋರ್ತ್ ಬಿಟ್ಟಿದ್ದೆ, ಹಾಗಾಗಿ ಅದನ್ನ ಕಂಟಿನ್ಯೂ ಮಾಡಿದ್ದೇನೆ ಅಲ್ಲಿಂದ. ಓಕೆ, ಸೊ ಇವಾಗ ಏನಾಯ್ತು 12a ಓಕೆ ಮೈನಸ್ 9ab plus 5b minus 3. ಓಕೆ, ನೆಕ್ಸ್ಟ್ ಇವಾಗ 4a minus 7ab plus 3b plus 12 ಅಂತ ಇದೆ. ಓಕೆ, ಪ್ಲಸ್ 12 ಅಂತ ಇದೆ. ಓಕೆ, ಸೊ ಈಗ ಇನ್ನೊಂದ್ಸಲ ನೋಡ್ಕೋರಿ, ನೀವು ಕೂಡ ಮತ್ತೊಂದ್ಸಲ ಇಲ್ಲೇನು ಸಿಂಬಾಲ್ ಅನ್ನ ಬರೆಯೋದು ಮಿಸ್ಟೇಕ್ ಮಾಡ್ಕೊಂಡಿರ್ತೇವೆ, ಹಾಗಾಗಿ ಪೂರ್ತಿ ನಮ್ದು ಪ್ರಾಬ್ಲಮ್ ನ ತಪ್ಪಾಗುವಂತ ಚಾನ್ಸ್ ಇದೆ. 12a minus 9ab plus 5b minus 3 ಅಂತ ಇದೆ. 4a minus 7ab plus 3b plus 12 ಅಂತ ಇದೆ. ಓಕೆ, ಸೊ ಇವಾಗ ಇಲ್ಲಿ ಒಂದು ರೂಲ್ಸ್ ಏನ್ ಚೇಂಜ್ ಆಗತ್ತಂದ್ರೆ, ಎಡಿಷನ್ ಒಳಗ್ ನಾವಲ್ಲಿ ಏನು ಇಲ್ಲ, ಜಸ್ಟ್ ಸಿಂಬಾಲ್ ಹಾಕಿದ್ವಿ, ಲೈಕ್ ಟರ್ಮ್ಸ್ ಗಳನ್ನ ನೋಡಿದ್ವಿ, ಆಡ್ ಮಾಡಿದ್ವಿ. ಬಟ್ ಇಲ್ಲಿ ಸಬ್ಟ್ರಾಕ್ಷನ್ ಒಳಗ್ ಒಂದ್ ಏನ್ ಚೇಂಜಸ್ ಇರ್ತೈತಂದ್ರ, ಓಕೆ, ಸೊ ಇಲ್ಲಿ ನಾನು ಸಬ್ಟ್ರಾಕ್ಷನ್ ಸಿಂಬಾಲ್ ಹಾಕಿದೆ ಅಂದ್ರೆ ಓಕೆ ಆಟೋಮೆಟಿಕ್ಲಿ ಇಲ್ಲಿ ಕೆಳಗಿರುವಂತ ಹೌದಾ ಈ ಎಲ್ಲದ್ರದ್ದು ಏನಾಗಿರ್ತೈತೆ ಹೇಳ್ರಿ, ನಮ್ಗ ಸೈನ್ ಗಳು ಚೇಂಜ್ ಆಗ್ತಾವ. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಅಲ್ಲ ಇಲ್ಲಿ. ಓಕೆ, ಸೊ ಪ್ಲಸ್ ಹೋಗಿ ಏನಾಯ್ತು ನಮ್ಗೆ ಇಲ್ಲಿ ಆಟೋಮೆಟಿಕ್ಲಿ ಮೈನಸ್ ಆಯ್ತು. ಓಕೆ, ಸೊ ಇಲ್ಲಿ ಮೈನಸ್ ಇದ್ದಾಗ ಏನಾಯ್ತು ಹಾಗಾದ್ರೆ, ಇದು ಓನ್ಲಿ ಫಾರ್ ಸಬ್ಟ್ರಾಕ್ಷನ್ಗೆ ಹೌದಾ, ಎಡಿಷನ್ಗೆ ಅಲ್ಲ. ಸೊ ಇಲ್ಲಿ ಮೈನಸ್ ಚಿಹ್ನೆಯನ್ನ ಹಾಕಿದೆ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲೇ ಪ್ಲಸ್ ಚಿಹ್ನೆ ಇದ್ದದ್ ನನ್ಗೆ ಏನಾಯ್ತು ಇಲ್ಲೇ ಮೈನಸ್ ಆಯ್ತು. ನೆಕ್ಸ್ಟ್ ಮೈನಸ್ ಇದ್ದದ್ ಏನಾಯ್ತು ಪ್ಲಸ್ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದ್ದದ್ ಏನಾಯ್ತು ಮೈನಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದ್ದದ್ ಏನಾಯ್ತು ಅಗೇನ್ ಮೈನಸ್ ಆಯ್ತು. ಓಕೆ, ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕೀಗ, ಲೈಕ್ ಟರ್ಮ್ಸ್ ಗಳಂತೂ ಅದು ಎಲ್ಲಿದೋ ಅಲ್ಲೇ ಕರೆಕ್ಟ್ ಆಗಿ ಬರ್ದಿದ್ವಿ. ಓಕೆ, ಈಗ ಇದ್ರದ್ದು ಚಿಹ್ನೆ ಪ್ಲಸ್ ಇದೆ ಹೌದಾ, ಇದ್ರದ್ದು ಮೈನಸ್ ಇದೆ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು, 12 ಮೈನಸ್ ಇಲ್ಲಿ ಏನಾಯ್ತು ವಿಜಾತಿಯ ಚಿಹ್ನೆಗಳು ಬಂದವು. ಓಕೆ, ಡಿಫ್ರೆಂಟ್ ಸೈನ್ ಗಳು ಬಂದು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಓಕೆ, ಸೊ ಮೈನಸ್ ಅದು ಹೇಗೆ, ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. ಹಾಗಾಗಿ 12 minus 4 is 8a, ಬಟ್ ಬಿಗ್ಗರ್ ಇಂಟೀಜರ್ ಹಿಂದಿನ ಸೈನ್ ಏನಿದೆ ನಮ್ಗೆ ಪ್ಲಸ್ ಇದೆ, ನಡೀತೈತಿ ಬರೋದ್ರು ಅಷ್ಟೇ, ಬಿಟ್ಟು ಪ್ಲಸ್ ಇದ್ದಾಗ ಮಾತ್ರ, ಮೈನಸ್ ಇದ್ರೆ ಮಾತ್ರ ಕಂಪಲ್ಸರಿ ಬರೀಲೇಬೇಕು. ಓಕೆ, ಸೊ ನೆಕ್ಸ್ಟ್
ಇಲ್ಲಿ -9ab ಇದೆ, ಇಲ್ಲಿ +7ab ಇದೆ. ಅಗೇನ್ ಮತ್ತೆ ನಮಗೆ ಡಿಫ್ರೆಂಟ್ ಸೈನ್ ಬಂದು ಇಲ್ಲಿ ಕೂಡ ನಾವು ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡಬೇಕು. ಹಾಗಾಗಿ 9 - 7 ಈಸ್ 2ab ಆಸ್ ಇಟ್ ಈಸ್. ಇಲ್ಲಿ ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ ನಮ್ಗೆ ಇಲ್ಲಿ ಮೈನಸ್ ಇದೆ, -2ab ಅಂತ ಬಂತು. ಓಕೆ, ನೆಕ್ಸ್ಟ್ ಇಲ್ಲೇ ನೋಡ್ರಿ +5b ಇದೆ, -3b ಇದೆ, +5b -3b ಇದೆ. ಅಗೇನ್ ನಮಗೆ ಮತ್ತೆ ಡಿಫ್ರೆಂಟ್ ಸೈನ್ ಬರೋದ್ರಿಂದ ನಾನು ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ 5 - 3 ಇಸ್ 2b. ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ ನನ್ಗೆ ಪ್ಲಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಮೈನಸ್ ಇದೆ. ಸೊ ಈ ರೀತಿ ನೀವು ಚಿಹ್ನೆಗಳಿದ್ದಾಗ ಬಹಳ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋ, ಇಲ್ಲಿ ಏನಾಗಿದೆ ಸಬ್ಟ್ರಾಕ್ಷನ್ ಚಿಹ್ನೆ ಇದೆ, ಸೊ ಮೈನಸ್ ಮಾಡ್ಬಿಡೋದು. ಸೊ ದಟ್ಸ್ ರಾಂಗ್. ಓಕೆ, ಸೊ ಇಲ್ಲಿ ಮೈನಸ್ ಇರೋದ್ರಿಂದ, ಓಕೆ, ಇಲ್ಲಿ ಸೇಮ್ ಸೈನ್ ಗಳು ಇರೋದ್ರಿಂದ ನಾವ್ ಇವಾಗ ಆಡ್ ಮಾಡ್ಬೇಕು, ಬಟ್ ಅದೇ ಚಿಹ್ನೆಯನ್ನ ಇಡ್ಬೇಕು. ಹಾಗಾಗಿ 12 + 3 is ಎಷ್ಟಾಯ್ತು? 15 ಆಯ್ತಾ? 12 + 3 is 15. ಇಲ್ಲಿ ಏನಾಯ್ತು? ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಇಟ್ವಿ. ಓಕೆ, ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ಸ್? ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಓಕೆ, ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇವೆರಡು ಏನ್ ಮಾಡಿದ್ವಿ, ನೋ ಮ್ಯಾಮ್ ಅಂತ ಬಂತು, ಇರ್ಲಿ. ಆದ್ರೂ ಸ್ವಲ್ಪ ಒಂಚೂರು ಏನಾಯ್ತು, ಕ್ವಶನ್ ಅಂತೂ ಬರ್ಕೊಂಡ್ವಿ, ಇಲ್ಲಿ ಏನಾಯ್ತು ಮೈನಸ್ ಬರ್ತೀವಿ. ಓಕೆ, ಸೊ ಮೈನಸ್ ಬರದ್ಮೇಲೆ ಆಟೋಮೆಟಿಕ್ಲಿ ಸಬ್ಟ್ರಾಕ್ಷನ್ ಗೆ ಈ ಏನ್ ಕೆಳಗಿರುವಂತಹ ಚಿಹ್ನೆಗಳು ನಮಗ ಆಟೋಮೆಟಿಕ್ಲಿ ಚೇಂಜ್ ಆಗ್ತಾವ. ಮೈನಸ್ ಇದ್ರ ಪ್ಲಸ್, ಪ್ಲಸ್ ಇದ್ರ ಮೈನಸ್ ಅಂತ ಚೇಂಜ್ ಆಗ್ತಾವ. ಅದಾದ್ಮೇಲೆ ಆಸ್ ಪರ್ ಸೈನ್ ಗಳ ಮೇಲೆ ನಾವು ಎಡಿಷನ್ ಮಾಡೋದಿದ್ರೆ ಎಡಿಷನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡೋದಿದ್ರ ಮಾಡ್ಬೇಕು. ಹಾಗಾಗಿ ಲಾಸ್ಟ್ ಆನ್ಸರ್ ಏನ್ ಬಂತು ನಮಗ? 8a - 2ab + 2b - 15 ಅಂತ ಆನ್ಸರ್ ಬಂತು. ಓಕೆ, ಸೊ ಇವಾಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಓಕೆ, ನೋ ಡೌಟ್ಸ್ ಅಂತ ಬಂತು. ಓಕೆ, ಥ್ಯಾಂಕ್ ಯು. ಸೊ ಸೆಕೆಂಡ್ ಕ್ವಶನ್ ಏನಿದೆ, ಸಬ್ಟ್ರಾಕ್ಟ್ 3x + 5yz - zx ಫ್ರಾಮ್ 5xy - 2yz - 2zx + 10xyz. ಓಕೆ, ಸೊ ಇಲ್ಲಿ ಏನಾಗಿದೆ ಹಾಗಾದ್ರೆ? ಆಲ್ರೆಡಿ ನಮ್ಗೆ ಆನ್ಸರ್ ಬರ್ತಾ ಇದೆ ಚಳ್ಳಕೇರಿ ಸ್ಕೂಲಿಂದ, ಹೌದಾ? ಡೈರೆಕ್ಟ್ ಆನ್ಸರ್ ಬರ್ತಾ ಇದೆ, ನೋಡೋಣಂತ. ಲೆಟ್ಸ್ ಸಿ. ಸೊ ಏನಾಗಿದೆ? 5xy - 2yz - 2zx, okay, 2zx + 10xyz. okay, so 5xy - 2yz - 2zx + 10xyz. okay, next ಇಲ್ಲಿ ಏನಾಗಿದೆ? 3xy ಅಂತ ಇದೆ. ಓಕೆ, ಸೊ 3xy + 5yz + 7zx ಅಂತ ಇದೆ, -7zx ಅಂತ ಇದೆ. ಬಟ್ ಇಲ್ಲಿ ಏನು ಇಲ್ವಲ್ಲ, ಹಾಗಾದ್ರೆ ಇದೇನೋ ಪ್ರಾಬ್ಲಮ್ ತಪ್ಪಿದೆಯಲ್ಲ? ನೋ, ಹೌದಾ? ಇಲ್ಲಿ ಏನು ಇಲ್ಲ. ಈಗ ಇದ್ರ ಕೆಳಗ್ ಬರೀಲಿಕ್ಕೆ ನಮ್ಗೆ ಏನು ಇಲ್ಲ ಅಂದಾಗ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಒಂದು 0 ಅಂತ ಬರ್ಕೊಂಡ್ರು ಓಕೆ, ಇಲ್ಲ ನೀವು ಹಾಗೆ ಬಿಟ್ರು ಓಕೆ. ಸೊ ಜಸ್ಟ್ ನಿಮ್ಗೆ ಏನು ಇಲ್ಲ ಅಂದ್ರೆ 0 ಅಂತ ಬರ್ಕೊಂಡ್ರು ಓಕೆ. ಸೊ ಅದ್ರಲ್ಲಿ ಏನು ಇಲ್ಲ ಅಂದ್ರೆ 0 ಇರ್ತದೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡೋದ್ರಿಂದ ನಾನು ಇಲ್ಲೇ ಮೈನಸ್ ಸಿಂಬಾಲ್ ಅನ್ನ ಹಾಕಿದೆ ಅಂದ್ರ ಇವಾಗ ಏನು ನೆಕ್ಸ್ಟ್ ಸ್ಟೆಪ್ ನಮ್ದು ಆಟೋಮೆಟಿಕ್ಲಿ ಈ ಒಂದ್ ಏನ್ ಎಕ್ಸ್ಪ್ರೆಷನ್ ಇದೆಯಲ್ಲ ಇದ್ರದ್ದು ಪೂರ್ತಿ ನಮಗ ಸೈನ್ ಗಳು ಕೂಡ ನಮಗ ಚೇಂಜ್ ಆಗ್ತಾವು. ಓಕೆ, ಸೊ ಹಾಗಾದ್ರೆ ಈಗ +3 ಇರೋದು ಏನಾಗತ್ತೆ ನಮ್ಗಿಲ್ಲೇ ಮೈನಸ್ ಆಕೇತಿ. ಓಕೆ, ಮೈನಸ್, ಇದು ಪ್ಲಸ್ ಇರೋದು ಮೈನಸ್ ಆಗತ್ತ. ಓಕೆ, ಮೈನಸ್ ಇರೋದು ಪ್ಲಸ್ ಆಗತ್ತ. ಬಹಳ ಜನ ಸ್ಟೂಡೆಂಟ್ಸು
ಈ ಒಂದು ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಈ ಸ್ಟೆಪ್ ಅನ್ನ ಮರೆಯುವಂತ ಚಾನ್ಸ್ ಇದೆ. ಹೌದಾ? ಡೈರೆಕ್ಟ್ 5 - 3 ಈ ರೀತಿ ಇಟ್ಬಿಡ್ತೀರಿ. ಬಟ್ ಇದನ್ನ ಮರೆಯೋ ಹಾಗಿಲ್ಲ. ಓನ್ಲಿ ಇದು ಸಬ್ಟ್ರಾಕ್ಷನ್ ಗೆ ರಿಲೇಟೆಡ್ ಇರೋದು. ಈ ರೀತಿ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಓಕೆ, ಇಲ್ಲ ಅಂದ್ರೆ ನೀವು ಮರೆಯುವಂತ ಚಾನ್ಸ್ ಬಹಳ ಇದೆ. ನಾ ಬಹಳ ಸ್ಟೂಡೆಂಟ್ ಅನ್ನು ನೋಡಿದ ಪ್ರಕಾರ ಇದು ಅವ್ರಿಗೆ ನೆನಪಾಗಂಗಿಲ್ಲ ಈ ಸ್ಟೆಪ್. ಓ, ನಾವು ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕಿತ್ತು ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಇಲ್ಲಂತೂ ಏನು ಚೇಂಜಸ್ ಇರುವುದಿಲ್ಲ. ಇರ್ಲಿ. ಓಕೆ, ಸೊ ಈಗ ಏನಾಯ್ತು? 5 - 3 is 2xy. ಬಿಗ್ಗರ್ ಇಂಟಿಜರ್ ಇಲ್ಲಿ ಪ್ಲಸ್ ಇರೋದ್ರಿಂದ ನಾನೇನ್ ಪ್ಲಸ್ ಬರೀಲಿಕ್ಕೆ ಹೋಗುದಿಲ್ಲ. ಓಕೆ, ಸೊ ಇಲ್ಲಿ -2yz -5yz ಅಂತ ಇದೆ. ಓಕೆ, ಸೊ ಹಾಗಾಗಿ ಏನಾಯ್ತು? ಇಲ್ಲಿ ಸೇಮ್ ಸೈನ್ ಗಳ ಬರೋದ್ರಿಂದ ನಾವ್ ಇವಾಗ ಆಡ್ ಮಾಡ್ಬೇಕು. ಆಡ್ ಮಾಡಿ ಮೈನಸ್ ಚಿಹ್ನೆಯನ್ನ ಇಡ್ಬೇಕು. ಹಾಗಾಗಿ 5 + 2 is 7yz. ಇದೇನಾಯ್ತು? ಮೈನಸ್ ಬಂತು ನಮ್ಗೆ. ಓಕೆ, ನೆಕ್ಸ್ಟ್ ಇಲ್ಲೇ +7zx ಇದೆ, -2zx ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು? ನಮ್ಗೆ ಡಿಫ್ರೆಂಟ್ ಸೈನ್ ಬಂದ್ವು. ಅವಾಗ ನಾವೇನ್ ಮಾಡ್ಬೇಕು? ಬಿಗ್ಗರ್ ಇಂಟೀಜರ್ ನಲ್ಲಿ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. ಹಾಗಾಗಿ 7 - 2 is 5zx. ಬಟ್ ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ ಇಲ್ಲಿ? ನಮ್ಗಿಲ್ಲೇ ಪ್ಲಸ್ ಇದೆ. ಹಾಗಾಗಿ ಪ್ಲಸ್ ಅನ್ನ ಬರ್ತೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಏನಾಯ್ತು? 10yz ಅನ್ನ 10xyz + 0 is 10xyz. ಓಕೆ, ಸೊ ಏನಾಯ್ತು? ಹಾಗಾದ್ರೆ +10xyz ಅಂತ ಬಂತು. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಇಸ್ ಇಟ್ ಕ್ಲಿಯರ್? ನೋ ಡೌಟ್ಸ್? ಓಕೆ, ಏನಿಲ್ಲ, ಸ್ವಲ್ಪ ಈ ರೀತಿ ಪ್ರಾಬ್ಲಮ್ಸ್ ಗಳಿದ್ದಾಗ ಸ್ಲೋಲಿ ಕಾಮ್ ಆಗಿ ಬಿಡಿಸಿದ್ರೆ ಎಲ್ಲಿನೂ ತಪ್ಪಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೀವೇ ಮಾಡ್ಬೋದಾ? ಅದ್ ನೀವೇ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಎಲ್ಲ ನಾನೇ ಸಾಲ್ವ್ ಮಾಡಿದ್ರೆ ಸರಿ ಇರೋದಿಲ್ಲ. ಯಾಕಂದ್ರೆ ನಾನು ಬಿಡಿಸ್ತಾ ಇರೋದು ಎಕ್ಸರ್ಸೈಸ್ ಗಳನ್ನ ಬಿಡಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನಾಗ್ತೈತಿ ನಿಮ್ಗ, ಅಲ್ಲಿ ಎಕ್ಸಾಂಪಲ್ ಕೊಡೋದಕ್ಕೂ ಎಕ್ಸರ್ಸೈಸ್ ನಲ್ಲಿ ಇರೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಹೌದಾ? ಅಲ್ಲಿ ಏನಾಗಿರ್ತಾವ, ಸಮ್ ಟೈಮ್ಸ್ ಸಿಂಪಲ್ ಕ್ವಶನ್ಸ್ ಗಳನ್ನ ಕೇಳಿರ್ತೈತಿ. ಬಟ್ ಇಲ್ಲಿ ಏನಾಗ್ಬಿಡ್ತೈತಿ, ಬಂದ್ಬಿಡ್ತಾವ. ಹೌದಾ? We did not understand. ಇದು ಪ್ರಾಬ್ಲಮ್ಸ್ ಕರೆಕ್ಟ್ ಇದು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ನಿಮ್ಗೆ? ಯಾರೋ HP ಸ್ಕೂಲ್ ನಿಂದ? ಹೌದಾ? ಥರ್ಡ್ ಕ್ವಶನ್ ಸಾಲ್ವ್ ಮಾಡ್ಬೇಕಾ ಹಾಗಾದ್ರೆ? ಓಕೆ, ಓಕೆ, ಥರ್ಡ್ ಕ್ವಶನ್ ಅನ್ನು ಸಾಲ್ವ್ ಮಾಡ್ಬೇಕಂತ ಹಾಗಾಗಿ ಮಾಡ್ತೇನೆ. ಐ ಥಿಂಕ್ ಇಟ್ಸ್ ನೆಕ್ಸ್ಟ್ ಒನ್. ಓಕೆ, ಥರ್ಡ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೇನೆ. ನೋ ಪ್ರಾಬ್ಲಮ್. ಓಕೆ, ಒಂಚೂರು ಅದೇನೋ ಹಿಂದೆ ಮುಂದೆ ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಓಕೆ, ಇಲ್ಲಿ ಏನಾಗಿದೆ? 18. ಓಕೆ, ಯಾವ್ದಿದು ಥರ್ಡ್ ಕ್ವಶನ್? ದಿಸ್ ಇಸ್ ದ ಥರ್ಡ್ ಕ್ವಶನ್. ಓಕೆ, ಸೊ 18 - 3p - 11q + 5pq. okay, -2pq². Hi, please inform to the schools that they are having a MCQ session. One second. Okay. ನಿಮ್ಗೆ ಫ್ರೈಡೆ ಏನೋ ಸೈನ್ಸ್ MCQ. ಹೌದಾ? ನಿಮ್ಮ ಸೈನ್ಸ್ ಮೇಡಮ್ ನಂಗೆ ಈಗ ಮೆಸೇಜ್ ಹಾಕಿದಾರೆ. ಫ್ರೈಡೆ ನಿಮ್ಗೆ ಏನಾಗಿತ್ತಂತ MCQ ಟೆಸ್ಟ್ ಇದೆ. ಓಕೆ, ಸೊ ಅವ್ರೇನೋ ಹೇಳೋದು ಮರತ್ರಂತ. ಹಾಗಾಗಿ ನಿಮ್ಗೆ ಇನ್ಫಾರ್ಮ್ ಮಾಡಿ ಹೇಳ್ತಾ ಇದಾರೆ. ಹೌದಾ? ರೀಚಿಂಗ್ ಅಡೋಲ್ಸೆನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಇದೆಯಲ್ಲ, ಆ ಟಾಪಿಕ್ ಮೇಲೆ ನಿಮ್ಗೆ
ಫ್ರೈಡೆ ಸೈನ್ಸ್ ಮೇಡಮ್ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರಂತೆ. ಹಾಗಾಗಿ ಇನ್ಫಾರ್ಮ್ ಮಾಡ್ಲಿಕ್ಕೆ ಹೇಳಿದೆ. ಅವ್ರು ಕ್ಲಾಸ್ ಹೇಳುವಾಗ ಅವರಿಗೆ ಹೇಳಿಲ್ಲ ಅಂತ, ಹಾಗಾಗಿ ನನಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ಹೇಳಿದಾರೆ. ಹಾಗಾಗಿ ಆ ಒಂದು ಟಾಪಿಕ್ ಅನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂಬರ್ರಿ. ಇದ್ರ ಮೇಲೆ ಮೇಡಮ್ ಫ್ರೈಡೆ ನಿಮ್ಗ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ನೋಡೋಣ ಇವಾಗ. ಹಾಗಾದ್ರೆ 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq ಸ್ಕ್ವೇರ್ ಪ್ಲಸ್ 5p ಸ್ಕ್ವೇರ್ q. ಓಕೆ, ಸೊ ಈ ಕ್ವಶನ್ ಅನ್ನ ನೋಡಿ ನಮ್ಗೆ ಏನಾಗಿರ್ತೈತಿ, ಮಕ್ಕಳಿಗೆ ಫುಲ್ ಟೆನ್ಷನ್ ಆಗಿರ್ಬೋದಲ್ಲ, ಇಷ್ಟುದ್ದ ಇದೆ ಇದು ಅಂತ ಹೇಳಿ. ಓಕೆ ಓಕೆ, ಸೊ 18 ಮೈನಸ್ 3p ಮೈನಸ್ 11q ಪ್ಲಸ್ 5pq, ಓಕೆ, ಮೈನಸ್ 2pq ಸ್ಕ್ವೇರ್ ಪ್ಲಸ್ 5p ಸ್ಕ್ವೇರ್ q. ಓಕೆ, ಸೊ ನಮ್ಗೆ ಬರ್ಕೊಳ್ಳಿಕ್ಕೆ ಕನ್ಫ್ಯೂಸ್ ಆಗ್ತದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದ್ರೆ, ಅವ್ರು ಏನ್ ಕೊಟ್ಟಿದ್ದಾರೆ ಹಾಗೆ ನಾವೇನ್ ಬರದ್ ಬಿಟ್ಟಿವಿ ಅಂದ್ರೆ ನಮ್ಗೆ ಏನಾಗ್ತೈತಿ, ಕನ್ಫ್ಯೂಸ್ ಆಗ್ತೈತಿ. ಅವ್ ಏನೇನ್ ಟರ್ಮ್ಸ್ ಗಳದಾವಲ್ಲ ಅದ್ರ ಕೆಳಗೆ ಅವ್ನ್ ಬರ್ಕೋತ ಹೋಗ್ಬೇಕು, ಅಂದಾಗ ನಮ್ಗೆ ಏನಾಗ್ತೈತಿ, ಈಸಿ ಆಗ್ತೈತಿ. ಓಕೆ, ಸೊ ಇವಾಗ ಏನಾಯ್ತು, ಫಸ್ಟ್ ಅಲ್ಲಿ ಏನಾಗಿದೆ, 4p ಸ್ಕ್ವೇರ್ q ಅಂತ ಇದೆ, p ಸ್ಕ್ವೇರ್ q ಅಂತ ಇದೆ, ಇಲ್ಲಿದೆ ನೋಡಿ 4p ಸ್ಕ್ವೇರ್ q ಇದೆ ಅಲ್ಲ, ಸೊ ಅದು ಕೂಡ ಪ್ಲಸ್ 4p ಸ್ಕ್ವೇರ್ q ಅಂತ ಇದೆ. ಓಕೆ, ಪ್ಲಸ್ 4p ಸ್ಕ್ವೇರ್ q ಅಂತ ಇದೆ. ಇದನ್ನ ಇಲ್ಲಿ ಬರಿಬೇಕು. ಆಕ್ಚುಲಿ ಇದು ಕ್ವಶನ್ ಒಳಗ ಫಸ್ಟ್ ಟರ್ಮ್ ಇದೆ, ಬಟ್ ನಾನು ಆ ರೀತಿ ಬರೀತಾ ಇಲ್ಲ. ಅಲ್ಲಿ ಎಲ್ಲೆಲ್ಲಿ ಲೈಕ್ ಟರ್ಮ್ಸ್ ಗಳದೋ ಅದ್ರ ಕೆಳಗಿನ ಅದನ್ನ ಬರೀತಾ ಇದ್ದೀನಿ ವಿತ್ ಸೈನ್ ಕೂಡ. ಓಕೆ, ನೆಕ್ಸ್ಟ್ ಮೈನಸ್ 3pq ಅಂತ ಇದೆ. pq ಅಂತ ಎಲ್ಲಿದೆ ನೋಡ್ರಿ, ಇಲ್ಲಿ pq ಇಲ್ಲಿದೆ ನೋಡ್ರಿ. ಸೊ ಅದೇನಾಗಿದೆ, ಅದು ವಿತ್ ಸೈನ್ ಏನಿದೆ, ಮೈನಸ್ 3pq ಅಂತ ಇದೆ, ರೈಟ್. ನೆಕ್ಸ್ಟ್ ಪ್ಲಸ್ 5pq ಸ್ಕ್ವೇರ್, pq ಸ್ಕ್ವೇರ್ ಪ್ಲಸ್ 5pq ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ ಪ್ಲಸ್ 8p ಅಂತ ಇದೆ, ಪ್ಲಸ್ 8p ಅಂತ ಇದೆ. ಓಕೆ, ನೆಕ್ಸ್ಟ್ ಪ್ಲಸ್ 7q ಅಂತ ಇದೆ, 7q ಅಂತ ಇದೆ. ಸ್ವಲ್ಪ ಸ್ಲೋ ಆಗಿ ಬರ್ಕೋರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬಹಳ ಇಲ್ಲಿ ಇದನ್ನ ಕೊಟ್ಟಿರೋದ್ರಿಂದ. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ 10 ಅಂತ ಇದೆ, ಮೈನಸ್ 10 ಅಂತ ಇದೆ. ಇವಾಗ ಕರೆಕ್ಟ್ ಆಯ್ತು. ಇವಾಗ ನೋಡ್ರಿ, ಇಲ್ಲಿ 18 ಇದೆ, ನಂಬರ್ ಇದ್ದಿದ್ ನಂಬರ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರದೆ, ಇಲ್ಲಿ p ಇದ್ದಿದ್ದು p ಬರದೆ, q ಇದ್ದಿದ್ q, pq ಸ್ಕ್ವೇರ್ p ಸ್ಕ್ವೇರ್ q ಅಂತ ಬರದೆ. ಓಕೆ, ಸೊ ಇವಾಗ ಏನಾಯ್ತು, ಜಸ್ಟ್ ನಾವೀಗ ಏನ್ ಮಾಡ್ಬೇಕಾಗದು, we don't understand this problem, please explain again ma'am. ಓಕೆ, ಸೊ ಇವಾಗಂತೂ ಇದೇನಾಯ್ತು, ನಮ್ಗೆ ಇದರಿಂದ ಇದನ್ನ ನಾವು ಮೈನಸ್ ಮಾಡ್ಬೇಕು. ಹಾಗಾಗಿ ಇದೇನಿದೆ ಆಸ್ ಇಟ್ ಈಸ್, ಅವ್ರು ಏನ್ ಕ್ವಶನ್ ಕೊಟ್ಟಿದ್ರು ನಾನು ಅದನ್ನೇ ಬರೆದಿದ್ದೇನೆ. ಓಕೆ, 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq ಸ್ಕ್ವೇರ್ 5p ಸ್ಕ್ವೇರ್ q ಅಂತ ಇತ್ತು. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಹೇಳ್ರಿ, ಡೈರೆಕ್ಟ್ ನಮಗೆ ಇಲ್ಲಿ 4p ಸ್ಕ್ವೇರ್ q ಮೈನಸ್ 3pq ಪ್ಲಸ್ 5pq ಸ್ಕ್ವೇರ್ ಪ್ಲಸ್ 8p ಆಮೇಲೆ ಪ್ಲಸ್ 7q ಮೈನಸ್ 10 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಇದನ್ನ ಹೋಗಿ ಡೈರೆಕ್ಟ್ ಇಲ್ಲಿ ಇಟ್ಬಿಟ್ಟಿವಿ ಅಂದ್ರೆ ನಮಗ್ ಫುಲ್ ಕನ್ಫ್ಯೂಷನ್, ಅದನ್ನ ಆಡ್ ಮಾಡ್ಲಿಕ್ಕೂ ಕನ್ಫ್ಯೂಷನ್. ಹಾಗಾಗಿ ಅದನ್ನ ಬರೆಯುವಾಗ ನಾವ್ ಏನ್ ಮಾಡ್ಬೇಕು, ಆಯಾ ಲೈಕ್ ಟರ್ಮ್ಸ್ ಕೆಳಗೆ ಅವ್ನು ಬರ್ದಿವಿ. ಓಕೆ, ಸೊ ಅಲ್ಲೇ ನಿಮ್ಗೆ ಏನಾಗಿರ್ಬೋದು, ಇದು ಎಲ್ಲಿಂದ ಬರೆದ್ರು ಅನ್ಕೊಂಡಿರ್ಬೋದು, ಹೌದಾ. ಸೊ ಹಾಗಾಗಿ ಮೈನಸ್ 8p ಅಂತ ಇದೆ. ಒಂದ್ ಸೆಕೆಂಡ್, ಬುಕ್ ನೋಡ್ತಾ ಇದ್ದೀನಿ. ಎಸ್, ಇದು ಮೈನಸ್ 8p ಅಂತ ಇದೆ. ಸಾರಿ, ಅಲ್ಲೇನೋ ಒಂದು ಲೈನ್ ಗೀಚಿದಾಗೆ ನಂಗೆ ಅದು ಮೈನಸ್ ಆಗಿದೆ. ಓಕೆ, ಸೊ ಹಾಗಾಗಿ ಆ ಲೈಕ್ ಟರ್ಮ್ಸ್ ಕೆಳಗೆ, ಹೌದಾ, ಇಲ್ಲಿ ಏನಾಗಿದೆ, ಇದನ್ನ ನಾವು ಮತ್ತೊಂದ್ಸಲ ಇಲ್ಲಿ ರಿಪೀಟ್ ಮಾಡ್ತಾ, ಇದನ್ನ ಏನ್ ಮಾಡ್ತಾ ಇದೀವಿ, ಆ ಲೈಕ್ ಟರ್ಮ್ಸ್ ಗಳು ಎಲ್ಲೆಲ್ಲಿದಾವು ಅಲ್ಲೆಲ್ಲಿ ಬರ್ದಿವಿ. ಸೊ ಈಗ 4p ಸ್ಕ್ವೇರ್ ಅನ್ನೋದು ಎಲ್ಲಿದೆ, ಇಲ್ಲಿದೆ. ಹಾಗಾಗಿ ನಾನು ಇಲ್ಲಿ ಬರದೆ, ಈ p ಸ್ಕ್ವೇರ್ q ಇಲ್ಲಿದೆ, ಹಾಗಾಗಿ ಇಲ್ಲಿ p ಸ್ಕ್ವೇರ್ q ಅನ್ನ ಬರದೆ. ನೆಕ್ಸ್ಟ್ ಮೈನಸ್ 3pq ಅಂತ ಇದೆ. ಮೈನಸ್ 3pq ಅಂದ್ರೆ ಏನಾಗಿದೆ, ಮೈನಸ್ 3pq. ಓಕೆ,
ಸೊ ನಿಮ್ಗೆ ಇನ್ನು ಈ ಎಕ್ಸರ್ಸೈಸ್ ಅನ್ನ ಇನ್ನೊಂದ್ಸಲ ಸಾಲ್ವ್ ಮಾಡ್ಬೇಕಾ? ಚಳ್ಳಕೆರೆ ಸ್ಕೂಲಿಂದ ಏನೋ ರಿಪ್ಲೈ ಬರ್ತಾ ಇದೆ, ಮ್ಯಾಮ್ ಪ್ಲೀಸ್ ಪ್ಲೀಸ್ ಅಂತ ಹೇಳಿ. ಸೊ ಈಗ ನಾನು ಇದನ್ನ ಸಾಲ್ವ್ ಮಾಡ್ತೀನಂತ, ಆಮೇಲೆ ನಾನು ನಿಮ್ಗೆ ಬೇಕಾದ್ರೆ ಎಕ್ಸರ್ಸೈಸ್ ಅನ್ನ 1 by 1 ಮತ್ತೆ ನಾನು ರಿಪೀಟ್ ಮಾಡ್ತೇನೆ, ಡೋಂಟ್ ವರಿ. ಓಕೆ, ಸೊ -3pq ಅಂತ ಇದೆ, ಅದನ್ನ ನಾನು ಇಲ್ಲಿ ಬರದೆ. ಓಕೆ, ಸೊ 5pq² ಅಂತ ಇದೆ. This is C. Okay, ಸೆಕೆಂಡ್ ಮೇನ್ ಒಳಗ, ಓಕೆ, ಸೆಕೆಂಡ್ ಮೇನ್ ಒಳಗ ಕ್ವಶನ್ ಸಿ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, -3pq ಅಂತ ಇಲ್ಲಿ ಬರ್ದಿವಿ, 5pq² ಇಲ್ಲಿದೆ, ಆಮೇಲೆ -8p ಅಂತ ಇಲ್ಲಿದೆ. ಓಕೆ, 7q ಅಂತ ಇಲ್ಲಿದೆ, +7q -10 ಅಂತ ಇಲ್ಲಿದೆ. ಓಕೆ, ಸೊ ಇಷ್ಟಂತೂ ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಇನ್ನ ನಮಗ ಈಸಿ ಆಗ್ತೈತಿ. ಅವ್ರು ಏನ್ ಮಾಡಿದಾರೆ ಹೇಳ್ರಿ, ಆಸ್ ಇಟ್ ಈಸ್ ಅನ್ನ ಬರೀಲಿಕ್ಕೆ ಈಗ ಫಸ್ಟ್ ಸೆಕೆಂಡ್ ಅನ್ನ ಈಸಿಲಿ ಕೊಟ್ಬಿಟ್ಟಿದ್ರು, ಬಟ್ ಥರ್ಡ್ ಒನ್ ಅನ್ನ ಇದನ್ನೇನ್ ಮಾಡಿದಾರು, ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಕನ್ಫ್ಯೂಷನ್ ಆಗ್ಲಿಕ್ಕೆ. ಹಾಗಾಗಿ ನಾವು ಮೊದಲು ಅವನ್ನ ಲೈಕ್ ಟರ್ಮ್ಸ್ ಗಳನ್ನ ನೀಟಾಗಿ ಬರಿಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಇಲ್ಲ ಎಡಿಷನ್ ಇರೋದ್ರಿಂದ ಇಲ್ಲಿ ಏನಾಗತ್ತ ಇದ್ರದ್ದು, ಹೌದಾ, ಈ ಪೂರ್ತಿ ಸೈನ್ ಗಳು ನಮ್ಗ ಚೇಂಜ್ ಆಗ್ತವು. ಮೈನಸ್ ಇದ್ದದ್ದು ಏನಾಯ್ತು, ಇಲ್ಲೇ ಪ್ಲಸ್ ಆಯ್ತು, ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಏನು ಪ್ರಾಬ್ಲಮ್ ಇಲ್ಲಲ್ಲ, ಟೈಮ್ ಆಯ್ತು ಆಲ್ರೆಡಿ. ಓಕೆ ಓಕೆ, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಇದು ಕೂಡ ಮೈನಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗತ್ತೆ ನಮ್ಗೆ ಹೇಳ್ರಿ, ಇಲ್ಲಿ 18 + 10 is 28 ಆಯ್ತು. ಓಕೆ, ಸೊ ಮೈನಸ್ ಪ್ಲಸ್ ಏನಾಯ್ತು, ಇಲ್ಲಿ ಮತ್ತೆ ನಮ್ಗೆ ಡಿಫ್ರೆಂಟ್ ಸೈನ್ ಬರೋದ್ರಿಂದ ಮೈನಸ್ ಮಾಡ್ಬೇಕು. 8 - 3 is 5p. ಓಕೆ, ಸೊ ಇಲ್ಲಿ ಏನಾಗತ್ತೆ ನಮ್ಗ ಬಿಗ್ಗರ್ ಇಂಟೀಜರ್ ಅದು SP ಅಂತ ಇದೆ. ಓಕೆ, ಸೊ ಮ್ಯಾಮ್ ಪ್ಲೀಸ್ ರಿಪೀಟ್ ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಥರ್ಡ್ ಕ್ವಶನ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ಏನೋ ಮೇ ಬಿ ಎಲ್ಲರಿಗೂ ಡೌಟ್ಸ್ ಇರ್ಬೋದು. ಈ ಎಕ್ಸರ್ಸೈಸ್ 8.1 ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಅಗೇನ್ ಮತ್ತೆ ನಾನು ಫಸ್ಟ್ ದಿಂದ ಸಾಲ್ವ್ ಮಾಡಿ, ಮೇ ಬಿ ಆ ಕ್ಲಾಸ್ ಒಳಗ ಅಟೆಂಡ್ ಆಗಿಲ್ಲ ಅನಿಸ್ತೈತಿ. ನಾನು ಸಾಲ್ವ್ ಮಾಡೇನಿ, ಬಟ್ ನೀವು ಅಟೆಂಡ್ ಆಗಿಲ್ಲ ಅನಿಸ್ತೈತಿ. ನೋ ಪ್ರಾಬ್ಲಮ್, ಏನು ತೊಂದ್ರೆ ಇಲ್ಲ, ನಾನು ಮತ್ತೊಂದ್ಸಲ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಈಗ ಮೈನಸ್ ಇಲ್ಲಿ ಏನಾಗಿದ್ದವು, ಸಜಾತಿಯ ಚಿಹ್ನೆಗಳು ಬಂದಿದ್ದವು, ಹೌದಾ, ಸೇಮ್ ಚಿಹ್ನೆಗಳು ಬಂದ್ವು, ಹಾಗಾಗಿ -18q ಅಂತ ಆಯ್ತು. ಓಕೆ, ಸ್ವಲ್ಪ ಇದು ಪ್ರಾಬ್ಲಮ್ ದೊಡ್ಡದಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಓಕೆ, ಸೊ ಪ್ಲಸ್ ಇಸ್ ಇಲ್ಲಿ ಏನಾಯ್ತು, ಸೇಮ್ ಚಿಹ್ನೆಗಳು ಬರೋದ್ರಿಂದ ಆಡ್ ಮಾಡ್ತೀವಿ, +8pq ಅಂತ ಆಯ್ತು. ಓಕೆ, ನೆಕ್ಸ್ಟ್ ಮೈನಸ್ ಅಂತ ಇದೆ, ಇಲ್ಲಿ ಸೇಮ್ ಚಿಹ್ನೆಗಳು ಇರೋದ್ರಿಂದ ಅಗೇನ್ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಹಾಗಾಗಿ 5 + 2 is 7pq² ಅಂತ ಆಯ್ತು, ಮೈನಸ್ ಚಿಹ್ನೆ ಅಂತ ಇದೆ. ಓಕೆ, ಸೊ 5 ಇಲ್ಲಿ ಮೈನಸ್ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, ಡಿಫ್ರೆಂಟ್ ಸೈನ್ ಬರೋದ್ರಿಂದ 5 - 4 is 1 ಇದೆ. ಸೊ 1 ಅನ್ನ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ, ಹಾಗಾಗಿ p²q, ಹೌದಾ, ಇದು ಬಿಗ್ಗರ್ ಇಂಟಿಜರ್ ಸೈನು ಪ್ಲಸ್ ಇದೆ. ಇನ್ ಕೇಸ್ ನೀವು ನಮ್ಗೆ ಗೊತ್ತಿಲ್ಲ ಮೇಡಮ್, ನಾನು 1p²q ಅಂತ ಬರದೆ, ಡೋಂಟ್ ವರಿ, ಏನು ತಪ್ಪಿಲ್ಲ. ಓಕೆ, ಸೊ ನೀವು ಹಿಂಗ್ ಬರೆದ್ರು ಓಕೆ, ಹಿಂಗ್ ಬರೆದ್ರು ಓಕೆ, ಏನು ತೊಂದ್ರೆ ಇಲ್ಲ. ಓಕೆ, ಸೊ ಹಾಗಾಗಿ ಇದು ಇದರದ ಆನ್ಸರು. ಓಕೆ, ಸೊ ಇದನ್ನ ನೀವು ಮತ್ತೊಂದ್ಸಲ ಏನ್ ಮಾಡ್ರಿ ಅಂದ್ರೆ, ನನ್ನ ರಿಕ್ವೆಸ್ಟ್ ಎಲ್ಲಾ ಮಕ್ಕಳಿಗೂ ಈ ಕ್ವಶನ್ ಅನ್ನ ಮತ್ತೊಮ್ಮೆ ನೀವು ಬರ್ಕೋರಿ, ಮತ್ ನಾನು ಆಸ್ ಇಟ್ ಈಸ್ ಏನ್ ಮಾಡಿದ್ದೇನಲ್ಲ ಮತ್ತೊಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ರಿ, ಅಂದ್ರೆ ನಿಮಗ ಪರ್ಫೆಕ್ಟ್ ಆಗ್ತೈತಿ. ಯಾಕಂದ್ರೆ ಇದು ಪೂರ್ತಿ ಬಹಳ ದೊಡ್ಡ ಕ್ವಶನ್ ಇರೋದ್ರಿಂದ. ಹಾಗಾಗಿ ಆಮೇಲೆ ಒಂದಷ್ಟು ಜನ ಹೇಳಿದ್ರಿ, ಈ ಎಕ್ಸರ್ಸೈಸ್ 8.1 ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಫಸ್ಟ್ ದಿಂದನೂ ಸಾಲ್ವ್ ಮಾಡ್ತೇನೆ. ಓಕೆ, ನೋ ಪ್ರಾಬ್ಲಮ್, ಯಾರು ಏನು ಕಲ್ತಿಲ್ಲ ಅಥವಾ ನಂಗೆ ಗೊತ್ತಾಗ್ಲಿಲ್ಲ ಅನ್ನೋದೇನು ಬೇಡ. ನಾನು ಎಕ್ಸರ್ಸೈಸ್ 8.1 ಅನ್ನ ಅಗೇನ್ ಫಸ್ಟ್ ದಿಂದ ಬಿಡಿಸ್ತೇನೆ. ಓಕೆ, ಡೋಂಟ್ ವರಿ. ಓಕೆ, ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಲೇಟ್ ಆಯ್ತು, ಸಾರಿ. ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.